ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಮಾತು ಅನ್ನೋದು ದೇವರು ಈ ಪುಕ್ಸಟೆ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೊಟ್ಬಿಟ್ಟವನೆ. ಅಂದರೆ ನಾಲ್ಗೆ ಇರೋರೆಲ್ಲ ಮಾತಾಡಬಹುದು, ಅವರವರಿಗೆ ಬಂದ ಭಾಷೆಯಲ್ಲಿ, ಅವರವರು ಕಲಿತ ಸಂಸ್ಕಾರದಲ್ಲಿ, ಅವರವರಿಗೆ ತಕ್ಕದಾದ ಇದು ಸರಿ ಇದು ತಪ್ಪು ಅನ್ನೋದನ್ನು ವಿವೇಚನೆ ಇಟ್ಕೊಂಡು ಮಾತಾಡಬಹುದು. ಈ ಮಾತಿನ ವಿಚಾರಕ್ಕೆ ಕಾಂಗ್ರೆಸ್ಸಲ್ಲಿ ಸಿಕ್ಕಾಪಟ್ಟೆ ಜನ ಭಯಂಕರ ಫೇಮಸ್ಸು. ಅಲ್ಲ, ಎಲ್ಲ ಪಕ್ಷದಲ್ಲೂ ಮಾತುಗಾರರಿದ್ದಾರೆ, ಆದರೆ ಅತಿಯಾದ ಮಾತು, ಅಧಿಕ ಪ್ರಸಂಗ, ಈ ಥರದ ವಿಚಾರಕ್ಕೆ ರಪ್ಪಂತ ತಲೆಗೆ ಬರೋ ವಿಚಾರವೇ ಅಥವಾ ವ್ಯಕ್ತಿಯೇ ಈ ಪ್ರದೀಪ್ ಈಶ್ವರ್ ಅವರು. ಪರವಾಗಿಲ್ಲ, ಪ್ರಶ್ನೆ ಮಾಡ್ತೀವಿ, ಏನು ಮಾಡೋದು? ದಯವಿಟ್ಟು ಇದು ಆರೋಪ ಅಲ್ಲ, ನನ್ನ ಸಂದೇಹ. ಚಿಕ್ಕಬಳ್ಳಾಪುರ ಜನ ಅದೇನು ಸಂಭ್ರಮ ಪಟ್ಕೊಂಡು ಗೆಲ್ಸಿ ಕಳಿಸಿದ್ರೋ ಗೊತ್ತಿಲ್ಲ. ಆ ಯಪ್ಪ ಮಾತಾಡೋದನ್ನ ಕೇಳ್ತಾ ಇದ್ರೇನೆ ಭಯಂಕರ ಖುಷಿ ಆಗುತ್ತೆ. ನಾನು ಮೊನ್ನೆ ವಿಶ್ ಮಾಡೋಣ ಅನ್ಕೊಂಡೆ, HMT ಗಂಡ ಬೇರುಂಡ ಒಳ್ಳೆ ಸೇಲಿಂಗ್. ಯಾರೋ ಹೇಳ್ತಾ ಇದ್ರು, ಕುಮಾರಣ್ಣಂದು ನಿನ್ನ ಗಲಾಟೆಯಿಂದ HMT ಒಳ್ಳೆ ಸೇಲಿಂಗ್ ಬಂತು ಅಂತ. ಈ ನೋಡೋಕೆ ಕಣ್ಣಿಗೆ ಆನಂದ, ಕೇಳೋಕೆ ಕರ್ಣಾನಂದ ಅಂತ ಅಂತಾರಲ್ಲ, ಅದೇ ಥರ ಆಗುತ್ತೆ. ನೀವು 2038ಕ್ಕೆ ನಾನು BJP ಅವ್ರು ಚಾಲೆಂಜ್ ಮಾಡ್ತೀನಿ. ನೀವು 2038ಕ್ಕೆ 28ಕ್ಕೆ ಬರಲ್ಲ, ಅವರು 28ಕ್ಕೂ ನಾವೇ, 33ಕ್ಕೂ ನಾವೇ. ಅದಕ್ಕೆ 38 ಹೇಳ್ತಾ ಇದ್ದೀನಿ. ಈ ನಿನ್ನೆ ಈ ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾ ಇದ್ರು. ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ರಿಪೋರ್ಟರ್ಗಳು ಹೋಗಿ ಮೈಕ್ ಹಿಡಿದಿರಲಿಲ್ಲ. ವಿಧಾನಸೌಧದಲ್ಲಿ ನಿಂತ್ಕೊಂಡು ಇವರು ರೊಚ್ಚಿಗೆದ್ದು ಭಾಷಣವನ್ನು ಮಾಡ್ತಾ ಇದ್ರು. ಪಾಪ, ಸಚಿವ ಸ್ಥಾನ ಒಂದು ಕೈ ತಪ್ಪಿ ಹೋಗಿದೆ, ನಂದು ಪರಿಶ್ರಮವನ್ನು ಒಂದು ಅಕಾಡೆಮಿ ಇಟ್ಕೊಂಡಿದ್ದೆ, ಹಾಗಾಗಿ ನಾನು ಸಾಕಷ್ಟು ಜನರಿಗೆ ವಿದ್ಯಾದಾನವನ್ನು ಮಾಡಿದ್ದೀನಿ, ಶಿಕ್ಷಣ ಮಂತ್ರಿ ನನ್ನನ್ನು ಬಿಟ್ಟು ಇನ್ಯಾರು ಯೋಗ್ಯರಿದ್ದಾರೆ ಅಂತ ಆಲೋಚನೆಯಲ್ಲಿ ಇದ್ರೂ ಕೂಡ ಮತ್ತೆ ಉದ್ದ ಕೂದಲಿನ ಮಧು ಬಂಗಾರಪ್ಪನವರೇ ಆ ಜಾಗಕ್ಕೆ ಬಂದರು ಬಿಟ್ರೆ ಇವರಿಗೆ ಆ ಜಾಗ ಸಿಗಲಿಲ್ವಾ? ಈಗ BJPಯನ್ನು ಮುಂದಿನ ಸಲ ಅಲ್ಲ, 2038ಕ್ಕಂತೆ, ಆಗ BJPಯವರು ಗೆಲ್ಲೋ ಯೋಚನೆ ಮಾಡಬಹುದು ಅನ್ನೋ ಲೆಕ್ಕದಲ್ಲಿ ರೋಷಾವೇಶದಿಂದ ಕೂದಲುಗಳನ್ನ ನೆಟ್ಟಿಗೆ ಮಾಡಿಕೊಂಡು ಮಾತಾಡ್ತಾ ಇದ್ರು. ಅಲ್ಲಿ ಪಕ್ಕದಲ್ಲಿ ಯಾರು ಹಾದು ಹೋದ್ರು? ಫಸ್ಟ್ ಸುನಿಲ್ ಕುಮಾರ್ ಅವರು ಹಾದರು. ಸುನಿಲ್ ಅಣ್ಣ ನಮಸ್ಕಾರ. ಸುನಿಲ್ ಅಣ್ಣ ನಮಸ್ಕಾರ. ಸುನಿಲ್ ಕುಮಾರ್ ಅವರು ಯಾವ ಪಕ್ಷ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದೇ ಮೊನ್ನೆ ಲೆಫ್ಟು, ರೈಟು, ಸೆಂಟರು, ಮಿಡಲ್ಲು, ಬ್ಯಾಕು ಅಂತ ಎಲ್ಲ ಕಡೆ ರುಬ್ಬಾಡ್ಬಿಟ್ಟಿದ್ರಲ್ಲ ಈ ಜಮೀರ್ ಅಣ್ಣಂಗೆ, ಅದೇ ಸುನಿಲ್ ಕುಮಾರ್ ಅವರು. ಅದಾದಮೇಲೆ ವಿಜಯೇಂದ್ರ ಅವರು ಪಾಸ್ ಆಗ್ತಾಯಿದ್ರು. ಅದಾಗ್ತಾ ಇದ್ದಂಗೆ ಅಣ್ಣಂದು ಮಾತಲ್ಲಿ ಆ ಗಟ್ಟಿತನ ಕಾಣಿಸ್ಲೇ ಅಲ್ಲ. ಮಾತಾಡ್ತಾ ಮಾತಾಡ್ತಾ ಅವರು ನಗಕ್ಕೆ ಶುರು ಮಾಡಿಬಿಟ್ರು. ನಾನು ಕಾಮಿಡಿ ಮಾಡ್ತಾ ಇದ್ದೀನಿ, 2038 ತನಕ ನೀವು ಕಾಯಬೇಡಿ ಅಂತ ಹೇಳ್ದಂಗಿತ್ತು ಅವರ ಒಂದು ಬಿಹೇವಿಯರ್ ಅಥವಾ ಈ ಮ್ಯಾನರಿಸಮು, ಬಾಡಿ ಲ್ಯಾಂಗ್ವೇಜ್ ಅಂತ ಕರೀತಾರಲ್ಲ ಅದು. ತುಂಬ ಜನ ಈ ಪ್ರದೀಪ್ ಈಶ್ವರ್ ಅವರನ್ನು ಹುಚ್ಚ ವೆಂಕಟ್ ಅವರಿಗೆ ಹೋಲಿಕೆ ಮಾಡಿ ಮಾತಾಡೋದಂತು. ಅದಕ್ಕೆ ನಾನು ಯಾವತ್ತೂ ವಿರೋಧ ಮಾಡ್ತೀನಿ. ಅದು ಸರಿಯಲ್ಲ, ತಪ್ಪು. ಯಾಕೆ ಅಂತ ಕೇಳಿ. ಈಗ ಅವರು ಕೆಟ್ಟ ನಟರೇ ಆಗಿರ್ಬೋದು ಹುಚ್ಚ ವೆಂಕಟ್ ಅವರು, ಆದರೆ ಸಿನಿಮಾ ಮಾಡಿದಾರಲ್ಲ, ಅವರ ನಟನೆ ಕೆಲವೊಬ್ಬರಿಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗಿಲ್ಲದೆ ಇರ್ಬೋದು, ಅಥವಾ ಅವರ ಡೈಲಾಗು ಕೆಲವೊಬ್ಬರಿಗೆ ಇಷ್ಟ ಆಗಿರ್ಬೋದು, ಇನ್ನೊಬ್ಬರಿಗೆ ಕಷ್ಟ ಆಗಿರ್ಬೋದು. ಅವರಿಗೆಲ್ಲ ಹೋಲಿಕೆ ಮಾಡಿ ಯಾಕೆ ಅವಮಾನ ಮಾಡ್ತೀರಿ? ಆ ಥರ ಮಾತಾಡಬಾರ್ದು. ಜೊತೆಗೆ ಇದೇ ಪ್ರದೀಪ್ ಈಶ್ವರ್ ಅವ್ರನ್ನ ಜೋಕರ್ ಅಂತ ಕರೆಯೋದುಂಟು. ಅದೆಲ್ಲ ಯಾಕೆ ಕರಿತೀರಿ? ಜೋಕರ್ ಅಂತ ಯಾರಾದರೂ ಕರೆದ್ರೆ ಅದು ತಪ್ಪಾಗುತ್ತೆ. ಇನ್ನೊಂದು ಸಲ ಬೇಕಾದರೆ ಆ ವಿಡಿಯೋವನ್ನು ನೋಡಿಕೊಂಡು ಬನ್ನಿ. ಯಾವತ್ತು ಒಬ್ಬ ಜೋಕರು ಅವನು ಜೋಕ್ ಮಾಡ್ತಾನೆ ಬಿಟ್ಟರೆ ಅವನು ನಗಲ್ಲ. ಆದರೆ ಈ ನಮ್ಮ ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾ ಮಾತಾಡ್ತಾ ಎದುರುಗಡೆ ಇರೋರ್ಕಿಂತ ಜಾಸ್ತಿ ಇವರೇ ನಕ್ಕು ಬಿಟ್ಟಿದ್ರು. ಅಂದರೆ ಅವರ ಮಾತಲ್ಲಿ, ಅವರದೊಂದು ಆ ಮಾತಿನಲ್ಲಿ ಒಂದು ಈ ಹುರುಳು ಅಂತ ಕರೀತಾರಲ್ಲ, ಅದಿರಲಿಲ್ಲ. ಹಾಗಾಗಿ ಅವರಿಗೆ ನಗು ಬಂದ್ಬಿಡ್ತು. ನಾನು ಖಾಲಿ ಪುಕ್ಕಟೆ ಮಾತಾಡ್ತಾ ಇದ್ದೀನಿ ಅಂತ ಅವರಿಗೆ ಗೊತ್ತಾಯಿತು. ಅವ್ರದ್ದೊಂದು ಪೊಲಿಟಿಕಲ್ ಟ್ರ್ಯಾಕ್ ರೆಕಾರ್ಡ್ ತುಂಬ ಚೆನ್ನಾಗಿದೆ. ಇದೇ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದೇ ಒಂದು ಓಟು ಲೀಡ್ ತಗೊಂಡ್ಬಿಟ್ರೆ ಪ್ರದೀಪ್ ಈಶ್ವರ ಆದ ನಾನು ರಾಜಕೀಯ ರಾಜೀನಾಮೆ ಕೊಟ್ಟು ಎಲ್ಲೋ ಹೋಗ್ಬಿಡ್ತೀನಿ ಅಂತ ಒಂದು ಚಾಲೆಂಜನ್ನು ಹಾಕಿದರು. ಡಾಕ್ಟರ್ ಸುಧಾಕರ್ ಅವರು ಗೆದ್ದರು, ಹಾಗೆ ಸಂಸದರಾದರು. ಜೊತೆಗೆ ಅವರ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಲೀಡನ್ನು ತಗೊಂಡ್ರು. ಅದಾದಮೇಲೆ 15 ದಿವಸ ಅಣ್ಣ ಅಲ್ಲೂ ಕಾಣ್ತಾ ಇಲ್ಲ, ಇಲ್ಲೂ ಕಾಣ್ತಾ ಇಲ್ಲ, ಇಲ್ಲಿರುವನೇ ಪ್ರದೀಪ್ ಈಶ್ವರ, ಇಲ್ಲಿಲ್ಲ, ಅಲ್ಲಿರುವನೇ ಪ್ರದೀಪ್ ಈಶ್ವರ, ಇಲ್ಲಿಲ್ಲ,
ಈ ಕ್ಷೇತ್ರದಲ್ಲಿ ಇರುವನೇ ಪ್ರದೀಪ್ ಈಶ್ವರ, ಅಲ್ಲೂ ಇಲ್ಲ, ಎಲ್ಲಿ ಹುಡುಕಿದ್ರು ಕೂಡ ಕಾಣಲೇ ಇಲ್ಲ. ಆಮೇಲೆ ಎಲ್ಲೋ ಪ್ರತ್ಯಕ್ಷರಾದರು. ಹಾಗೆ DKಶಿ ಅವರ ಒಂದು ಪ್ರೋಗ್ರಾಮಲ್ಲಿ ಪಕ್ಕದಲ್ಲಿ ಹೋಗಿ ಕೈ ಕಟ್ಕೊಂಡು ನಿಂತು ಏಯ್ ನಡಿ ಆ ಕಡೆ ಅಂತ ಬೈಸ್ಕೊಂಡು ಬಂದರು. ಈ ಥರದಲ್ಲಿ ಈ ಪಕ್ಷದಲ್ಲೂ ಕಿಮ್ಮತ್ತಿಲ್ಲ, ಜನರಿಂದಲೂ ಕಿಮ್ಮತ್ತಿಲ್ಲ, ಯಾರಿಂದಲೂ ಕಿಮ್ಮತ್ತಿಲ್ದಿರೋ ಒಂದು ಬಾಳನ್ನು ಬದುಕ್ತಾ ಇದ್ದಾರೆ. ಎಲ್ಲಿ ತನಕ ಅಂತ ಕೇಳಿದ್ರೆ ಅವರದೇ ಕ್ಷೇತ್ರದ ಜನ ಅವರಿಗೆ ಚಪ್ಪಲಿಯನ್ನು ಎಸೆಯೋ ಥರ. ಬೇರೆಯವರಿಗೆ ಏನು ಚಪ್ಪಲಿ ಎಸೆತ ಆಗಿಲ್ವಾ, ಮಸಿ ಬೆಳೆದಿಲ್ವಾ, ಎಲ್ಲವೂ ಕೂಡ ಆಗಿದೆ. ಆದರೆ ಸ್ವಂತ ಕ್ಷೇತ್ರದಲ್ಲಿ, ಗೆದ್ದ ಕ್ಷೇತ್ರದಲ್ಲಿ ಚಪ್ಪಲಿಯಿಂದ ಅವರ ಜನರಿಂದಲೇ ಬಾರಿಸಿಕೊಂಡ ಒಬ್ಬ ಶಾಸಕ ಅಂತ ಇದ್ದರೆ ಅದು ಪ್ರದೀಪ್ ಈಶ್ವರ ಆಗುತ್ತೆ. ಈಗ ಈ ಪ್ರದೀಪ್ ಈಶ್ವರ ಅವರು BJPಯ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಶಕುನವನ್ನು ಹೇಳ್ತಾ ಇದ್ದಾರೆ. ಅವರೀಗ ಪ್ರದೀಪ್ ಈಶ್ವರ್ ಅಂತ ಹೇಳಬೇಕು ಅಥವಾ ಖ್ಯಾತ ಜ್ಯೋತಿಷಿ ಪ್ರದೀಪ್ ಈಶ್ವರ್ ಅಂತ ಹೇಳಬೇಕೋ ಗೊತ್ತಿಲ್ಲ. ಆದರೆ BJPಯ ಪ್ರಭಾವಿ ನಾಯಕರು ಹಿಂಗೆ ದಾಟಿ ಹೋಗ್ತಾ ಇದ್ದಂಗೆ ನಮಸ್ಕಾರ ಅಣ್ಣ, ತಪ್ಪಾಯಿತು ಅಣ್ಣ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ ಅಂದಾಗ ಪ್ರದೀಪ್ ಈಶ್ವರ್ ಅವರ ಮಾತಿಗೆ ನಾವು ಹಿಂಗೆ ಒಂದು ಕ್ಯಾರೆ ಅನ್ಬೇಕಾ ಅಥವಾ ಕಿಮ್ಮತ್ತು ಕೊಡ್ಬೇಕಾ? ಕಿಮ್ಮತ್ತು ಯಾವಾಗ? ಮೈಕ್ ಹಿಡಿಯೋದು ಯಾವಾಗ? ಅವರಿಗೆ ಶಾಸಕ ಸ್ಥಾನ ಅಥವಾ ಸಚಿವ ಸ್ಥಾನ ಅಥವಾ ಜನಪ್ರತಿನಿಧಿ ಅನ್ನೋ ಸ್ಥಾನ ಇರುವ ತನಕ ಮಾತ್ರ. ಆಮೇಲೆ ಯಾರು ಕೇರ್ ಮಾಡ್ತಾರೆ? ಅವರ ಶಾಲೆಗೆ ಬರೋ ಸ್ಟೂಡೆಂಟ್ಗಳು ಕೇರ್ ಮಾಡಿದ್ರೇ ದೊಡ್ಡದೇನೋ. ಚಿಕ್ಕಬಳ್ಳಾಪುರ ಜನರನ್ನ ಮಾತಾಡಿಸಿ ನೋಡಿ, ಪ್ರದೀಪ್ ಈಶ್ವರ್ ಬಗ್ಗೆ ಒಂದು ಒಪಿನಿಯನ್ನ ಕೇಳಿ ನೋಡಿ, ಇವರು ಪಾಪ ಮಂತ್ರಿ ಸ್ಥಾನಕ್ಕೆ ಒಂದು ನಿರೀಕ್ಷೆಯನ್ನು ಇಟ್ಟಿದ್ರು. ಮುಂದಿನ ಸಲ DKಶಿ ಅವರು CM ಆಗಿ ಇದ್ದಲ್ಲಿ ಅವರಿಗೆ ಟಿಕೆಟ್ ಕೊಡ್ತಾರ. ಮಂತ್ರಿ ಸ್ಥಾನ ಇಲ್ಲಿದೆ, ಟಿಕೆಟ್ ಇಲ್ಲಿದೆ, ಮಧ್ಯೆ ಶಾಸಕ ಆಗಬೇಕು. ಆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಈಗ ಅವರು ಶಕುನವನ್ನು ನುಡಿಬೇಕು ಅಥವಾ ಜ್ಯೋತಿಷ್ಯ ವಿದ್ಯೆಯನ್ನು ಕಲಿತು ಹೇಳಬೇಕಾಗುತ್ತೆ. ಇನ್ನು ಯಾರೆಲ್ಲ ಅಶೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಒತ್ತಿ. ಜೈ ಶ್ರೀರಾಮ್.